ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಅನಾರೋಗ್ಯ ಗ್ಯಾರಂಟಿ. ನಿಮಗೆ ಗೊತ್ತಾ, ನಾವು ಮಾಡುವ ಈ ಸಣ್ಣ ವಾಸ್ತು ತಪ್ಪುಗಳೇ ನಮ್ಮ ದಾರಿದ್ರ್ಯಕ್ಕೆ ಕಾರಣ. ನಮ್ಮ ಮನೆಯ ವಾಸ್ತು ಸರಿಯಾಗಿದ್ದರೆ ಮಾತ್ರ ನಮ್ಮ ಕುಟುಂಬದವರೆಲ್ಲರೂ ಆಯುರಾರೋಗ್ಯ ಮತ್ತು ಅಷ್ಟೈಶ್ವರ್ಯದೊಂದಿಗೆ ಬಾಳಲು ಸಾಧ್ಯ. ಆದ್ದರಿಂದ ಈ ಹೊಸ ವರ್ಷ ಅಂದ್ರೆ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಮನೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ವಾಸ್ತು ನಿಯಮಗಳನ್ನು ತಿಳಿದುಕೊಳ್ಳಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲು ಈ ವಿಡಿಯೋದಲ್ಲಿ ಹೇಳುವ ಕೆಲವು ಕ್ರಮಗಳನ್ನು ಪಾಲಿಸಿದರೆ ಸಾಕು. ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ. ವಿಡಿಯೋ ಮುಂದುವರಿಸುವ ಮುನ್ನ ನಿಮ್ಮ ಮನೆ ದೇವರ ಹೆಸರನ್ನ ಭಕ್ತಿಯಿಂದ ಕಮೆಂಟ್ ಮಾಡಿ. ಮನೆಯ ಸಿಂಹದ್ವಾರವು ಅತ್ಯಂತ ಮುಖ್ಯವಾದದ್ದು. ನಿಮ್ಮ ಮನೆಯ ಮುಖ್ಯದ್ವಾರವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿದ್ದರೆ ಅದು ಮನೆಗೆ ತುಂಬಾ ಅದೃಷ್ಟ ತರುತ್ತದೆ. ಮನೆಯ ಹೊಸ್ತಿಲನ್ನು ಮಹಾಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಮರದಿಂದ ಮಾಡಿದ ಹೊಸ್ತಿಲು ಇರುವುದು ಶ್ರೇಷ್ಠ. ಹೊಸ್ತಿಲಿಗೆ ಯಾವಾಗಲೂ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಬೇಕು. ಇಂತಹ ಮನೆಗಳಿಗೆ ಮಹಾಲಕ್ಷ್ಮಿಯು ತಕ್ಷಣ ಆಗಮಿಸುತ್ತಾಳೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಸಿಂಹದ್ವಾರಕ್ಕೆ ಒಂದೇ ಬಾಗಿಲನ್ನು ಹಾಕುತ್ತಿದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಸಿಂಹದ್ವಾರಕ್ಕೆ ಖಂಡಿತವಾಗಿಯೂ 2 ಬಾಗಿಲುಗಳು ಇರಬೇಕು. ಬಾಗಿಲುಗಳು ಯಾವಾಗಲೂ ಒಳಗಡೆ ತೆರೆಯುವಂತಿರಲಿ. ಬಾಗಿಲು ತೆರೆಯುವಾಗ ಅಥವಾ ಹಾಕುವಾಗ ಕಿರಿಕಿರಿ ಶಬ್ದ ಬರದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ದಾರಿದ್ರ್ಯ ಲಕ್ಷ್ಮಿ ಮನೆ ಸೇರುತ್ತಾಳೆ. ಸಿಂಹದ್ವಾರದ ಮೇಲೆ ಅರಿಶಿನ ಅಥವಾ ಕುಂಕುಮದಿಂದ ಸ್ವಸ್ತಿಕ್ ಗುರುತು ಹಾಕುವುದರಿಂದ ಕೆಟ್ಟ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ. ಮನೆಯ ಉಳಿದೆಲ್ಲ ಬಾಗಿಲುಗಳಿಗಿಂತ ಸಿಂಹದ್ವಾರದ ಎತ್ತರ ಹೆಚ್ಚಿರಬೇಕು. ಮನೆಯ ಹೊಸ್ತಿಲಿಗೆ ಎದುರಾಗಿ ವಿದ್ಯುತ್ ಕಂಬಗಳು, ದೊಡ್ಡ ಮರಗಳು ಅಥವಾ ಗುಂಡಿಗಳು ಇರಬಾರದು. ಇನ್ನು ಅಡುಗೆ ಮನೆಯ ವಾಸ್ತು ಸರಿಯಾಗಿದ್ದರೆ ಮಾತ್ರ ಕುಟುಂಬದ ಸದಸ್ಯರು ಆರೋಗ್ಯವಾಗಿರಲು ಸಾಧ್ಯ. ಅಡುಗೆ ಮನೆಯು ಆಗ್ನೇಯ ದಿಕ್ಕಿನಲ್ಲೇ ಇರಬೇಕು. ಒಂದು ವೇಳೆ ಈಶಾನ್ಯದಲ್ಲಿ ಅಡುಗೆ ಮನೆ ಇದ್ದರೆ ಆರ್ಥಿಕ ನಷ್ಟಗಳು ಉಂಟಾಗುತ್ತವೆ. ಅಡುಗೆ ಮಾಡುವವರು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವುದು ಉತ್ತಮ. ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಬಾರದು. ಅಡುಗೆ ಮನೆಯಲ್ಲಿ ಪೊರಕೆಯನ್ನು ಇರಬೇಡಿ. ಇದರಿಂದ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಕಡಿಮೆಯಾಗುತ್ತದೆ. ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಕಪ್ಪು ಬಣ್ಣದ ಟೈಲ್ಸ್ ಬಳಸಿದರೆ ಮನೆಯಲ್ಲಿನ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ. ಊಟ ಮಾಡುವಾಗ ನೆಲದ ಮೇಲೆ ಕುಳಿತು ಪೂರ್ವ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಉಣ್ಣುವುದು ಆಯುಷ್ಯ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಅಡುಗೆ ಮನೆಯಲ್ಲಿ ಪೂರ್ವ ದಿಕ್ಕಿಗೆ 1 ಕಿಟಕಿಯಂತೂ ಇರಲೇಬೇಕು. ಗ್ಯಾಸ್ ಸ್ಟವ್ ಮತ್ತು ನೀರಿನ ಸಿಂಕ್ ನಡುವೆ ಕನಿಷ್ಠ 3 ಅಡಿ ಅಂತರವಿರಲಿ. ಇವೆರಡೂ ಪಕ್ಕಪಕ್ಕದಲ್ಲಿ ಇರಬಾರದು. ಸ್ಟವ್ ಕೆಳಗೆ ಕಸವಿಲ್ಲದಂತೆ ಸ್ವಚ್ಛವಾಗಿರಿ. ವಾಟರ್ ಫಿಲ್ಟರ್ ಅಥವಾ ನೀರಿನ ಪಾತ್ರೆಗಳನ್ನು ಈಶಾನ್ಯ ಅಥವಾ ಉತ್ತರದಲ್ಲಿ ಇರಿಸಿ. ಫ್ರಿಡ್ಜ್ ಇದ್ರೆ ಅದನ್ನು ಆಗ್ನೇಯ ಅಥವಾ ಪಶ್ಚಿಮಕ್ಕೆ ಇಡಬಹುದು. ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾತ್ರೆ ಅಥವಾ ಔಷಧಿಗಳನ್ನು ಇಡಬೇಡಿ. ಇದು ಅನಾರೋಗ್ಯವನ್ನು ಹೆಚ್ಚಿಸುತ್ತದೆ. ಧಾನ್ಯಗಳ ಡಬ್ಬಿಗಳನ್ನು ನೈಋತ್ಯ ಅಥವಾ ಪಶ್ಚಿಮದ ಗೋಡೆಯ ಬಳಿ ಇರಿಸಿ. ಪೂಜಾ ಕೊಠಡಿಯು ಕಡ್ಡಾಯವಾಗಿ ಈಶಾನ್ಯ ಮೂಲೆಯಲ್ಲಿ ಇರಲಿ. ದೇವರ ಫೋಟೋಗಳು ಪೂರ್ವ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿರಲಿ. ದೀಪಾರಾಧನೆ ಮಾಡುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡುವುದು ಶ್ರೇಷ್ಠ. ವಾರಕ್ಕೊಮ್ಮೆ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ. ಶನಿವಾರದಂದು ದೇವರ ಫೋಟೋಗಳಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜಿಸಿದರೆ ಪುಣ್ಯ ಲಭಿಸುತ್ತದೆ. ಪೂಜಾ ಗದಿಯಲ್ಲಿರುವ ವಿಗ್ರಹಗಳು 6 ಇಂಚಿಗಿಂತ ಹೆಚ್ಚು ಎತ್ತರವಿರಬಾರದು. ಇದು ವಾಸ್ತು ದೋಷಕ್ಕೆ ಕಾರಣವಾಗಬಹುದು. ಒಂದೇ ದೇವರ 2 ಫೋಟೋಗಳು ಮುಖಾಮುಖಿಯಾಗಿ ಇರಬಾರದು. ಪೂಜಾ ಗದಿಯ ಮೇಲೆ ಪಿರಮಿಡ್ ಆಕಾರವಿದ್ದರೆ ದೈವಶಕ್ತಿ ಹೆಚ್ಚುತ್ತದೆ. ಪೂಜೆಗೆ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಗಳನ್ನು ಬಳಸಿ. ಮನೆಯ ಆಗ್ನೇಯ ಮೂಲೆಯಲ್ಲಿ ದೀಪ ಬೆಳಗುವುದು ಒಳ್ಳೆಯದು. ಅಕ್ವೇರಿಯಂ ಇಟ್ಟರೆ ಸಂಪತ್ತು ವೃದ್ಧಿಯಾಗುತ್ತದೆ. ಇದನ್ನು ಈಶಾನ್ಯ ಅಥವಾ ಪೂರ್ವದಲ್ಲಿ ಇರಿಸಿ. ಮಲಗುವ ಕೋಣೆಯ ವಿಚಾರಕ್ಕೆ ಬಂದರೆ ಮನೆಯ ಯಜಮಾನನ ಕೊಠಡಿಯು ನೈಋತ್ಯ ದಿಕ್ಕಿನಲ್ಲಿರಬೇಕು. ಮಲಗುವಾಗ ದಕ್ಷಿಣಕ್ಕೆ ತಲೆ ಇಟ್ಟು ಉತ್ತರಕ್ಕೆ ಕಾಲು ಚಾಚಿ ಮಲಗುವುದು ಆರೋಗ್ಯಕ್ಕೆ ಉತ್ತಮ. ಮಂಚಕ್ಕೆ ಎದುರಾಗಿ ಕನ್ನಡಿ ಇರಬಾರದು. ಹಣ ಇಡುವ ಬೀರುವನ್ನು ನೈಋತ್ಯ ಮೂಲೆಯಲ್ಲಿ ಇರಿಸಿ. ಅದರ ಬಾಗಿಲು ಉತ್ತರಕ್ಕೆ ತೆರೆಯುವಂತಿರಲಿ.
ಮನೆಯಲ್ಲಿ ತುಳಸಿ ಗಿಡವಿರುವುದು ಶುಭದಾಯಕ. ತುಳಸಿ ಒಣಗಿದರೆ ಅದು ಆರ್ಥಿಕ ಸಂಕಷ್ಟದ ಸಂಕೇತ. ಅಂತಹ ಸಂದರ್ಭದಲ್ಲಿ ತಕ್ಷಣ ಹೊಸ ಗಿಡವನ್ನು ನೆಡಿ. ಮನೆಯಲ್ಲಿ ಸಮೃದ್ಧಿ ತರಲು ಮನಿ ಪ್ಲಾಂಟ್ ಕೂಡ ಸಹಕಾರಿ. ಆಗ್ನೇಯ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇದ್ದರೆ ಸಂತೋಷ ಮತ್ತು ಸಂಪತ್ತು ಹೆಚ್ಚುತ್ತದೆ. ಗಡಿಯಾರವನ್ನು ಪೂರ್ವ ಅಥವಾ ಉತ್ತರದ ಗೋಡೆಗೆ ತೂಗು ಹಾಕಿ ದಕ್ಷಿಣ ದಿಕ್ಕಿಗೆ ಹಾಕಬೇಡಿ. ಟಿವಿಯನ್ನು ಆಗ್ನೇಯ ಅಥವಾ ಪೂರ್ವದ ಗೋಡೆಗೆ ಇರಿಸಬಹುದು. ಬಾಡಿಗೆ ಮನೆಯಾದರೂ ವಾಸ್ತು ಅನ್ವಯಿಸುತ್ತದೆ. ಬಾಡಿಗೆ ಮನೆಗೆ ಹೋದಾಗ ಹಾಲು ಉಕ್ಕಿಸಬಾರದು ಎಂಬ ನಿಯಮವಿದೆ. ಆದರೆ ಉಳಿದ ಶುಭ ದಿನಗಳಲ್ಲಿ ಹಾಲು ಉಕ್ಕಿಸುವುದು ಒಳ್ಳೆಯದು. ಪೂಜಾ ಗದೆಯಲ್ಲಿ ಅತಿಯಾದ ವಿಗ್ರಹಗಳು ಇರಬಾರದು. 2 ರಿಂದ 5 ಇದ್ದರೆ ಸಾಕು. ಹೊಸ್ತಿಲ ಮುಂದೆ ಚಪ್ಪಲಿಗಳನ್ನು ಬಿಡಬೇಡಿ. ಇದರಿಂದ ಲಕ್ಷ್ಮಿ ಹೊರಹೋಗುತ್ತಾಳೆ. ಪ್ರತಿದಿನ ಮನೆ ಮುಂದೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ. ಹಬ್ಬದ ದಿನಗಳಲ್ಲಿ ಮಾವಿನ ಎಲೆಯ ತೋರಣ ಕಟ್ಟಿ. ಮುಖ್ಯ ದ್ವಾರಕ್ಕೆ ಎದುರಾಗಿ ಕನ್ನಡಿ ಇರಬಾರದು. ಇದು ಸಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ. ಜ್ಯೋತಿಷ್ಯದ ಪ್ರಕಾರ ಬೆಳಿಗ್ಗೆ 9 ಗಂಟೆಯೊಳಗೆ ಸ್ನಾನ ಮುಗಿಸಬೇಕು. ನಂತರ ಮಾಡಿದರೆ ಅದು ರಾಕ್ಷಸ ಸ್ನಾನವೆನಿಸಿಕೊಳ್ಳುತ್ತದೆ. ಸ್ನಾನ ಮಾಡುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ. ಸಂಜೆ ವೇಳೆ ಮನೆ ಮುಂದೆ ಕತ್ತಲೆ ಇರಬಾರದು. ಒಂದು ಸಣ್ಣ ಬಲ್ಬ್ ಬೆಳಗಿಸಿ. ಬೆಡ್ರೂಮ್ನಲ್ಲಿ ನೀರಿನ ಚಿತ್ರಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಇರದಂತೆ ನೋಡಿಕೊಳ್ಳಿ. ಮೆಟ್ಟಿಲುಗಳು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿರಲಿ ಮತ್ತು ಅವುಗಳ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿದ್ದರೆ ಉತ್ತಮ. ಈಶಾನ್ಯದಲ್ಲಿ ಮೆಟ್ಟಿಲುಗಳು ಇರುವುದು ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ನೈಋತ್ಯದಲ್ಲಿ ಮೆಟ್ಟಿಲುಗಳಿದ್ದರೆ ಅಪಘಾತದ ಭಯವಿರುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಗಾಜಿನ ಬೌಲ್ನಲ್ಲಿ ಹರಳು ಉಪ್ಪನ್ನು ಇಡಿ. ಇದು ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಪ್ರತಿ 15 ದಿನಕ್ಕೊಮ್ಮೆ ಉಪ್ಪನ್ನು ಬದಲಿಸಿ. ಈಶಾನ್ಯ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಬೇಡಿ. ಈ ಮೂಲೆಯಲ್ಲಿ ನೀರಿನ ಸೌಲಭ್ಯವಿದ್ದರೆ ತುಂಬಾ ಒಳ್ಳೆಯದು. ಅಡುಗೆ ಮನೆಯ ಈಶಾನ್ಯದಲ್ಲಿ ಮಣ್ಣಿನ ಮಡಕೆ ಇಟ್ಟರೆ ಸಂಪತ್ತು ಬೆಳೆಯುತ್ತದೆ. ಕಿಟಕಿಗಳು ಮುಖ್ಯ ದ್ವಾರಕ್ಕೆ ಎದುರಾಗಿರುವುದು ವಾಸ್ತು ಪ್ರಕಾರ ಒಳ್ಳೆಯದು. ಆದರೆ ನೈಋತ್ಯದಲ್ಲಿ ಕಿಟಕಿ ಇರಬಾರದು. ಹಾಲಿನಲ್ಲಿ ಸೋಫಾವನ್ನು ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗೆ ಹೊಂದಿಸಿ ಇಡಿ. ವಾಸ್ತು ಪ್ರಕಾರ ಪೂರ್ವ ದಿಕ್ಕು ತಗ್ಗಾಗಿಯೂ ಪಶ್ಚಿಮ ದಿಕ್ಕು ಎತ್ತರವಾಗಿಯೂ ಇರಬೇಕು. ಇದರಿಂದ ಸಂತಾನ ಭಾಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ. ಇದಕ್ಕೆ ವಿರುದ್ಧವಾಗಿದ್ದರೆ ದಾರಿದ್ರ್ಯ ಕಾಡಬಹುದು. ಈ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಸುಖವಾಗಿ ಬಾಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.